ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಣಿ ಎಜೆ ಕಾರ್ತಿಕೇಯನ್. ಕೆಂಪು ಹಳದಿ ಹಸಿರು ಅಂತ ಒಂದು ಚಿತ್ರನ ಇವಾಗ ನಿರ್ದೇಶನ ಮಾಡಿದ್ದೀನಿ. ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ. ಕೆಂಪು ಹಳದಿ ಹಸಿರು ಚಿತ್ರ ಅಂದರೆ ಒಂದು ಕಾಮಿಡಿ ಥ್ರಿಲ್ಲರು. ಈ ಸಿನಿಮಾ ಫುಲ್ಲು ಒಂದು ಸಸ್ಪೆನ್ಸ್ ಅಲ್ಲೇ ಹೋಗುತ್ತೆ, ಜೊತೆಗೆ ಕಾಮಿಡಿನೂ ಕ್ಯಾರಿ ಆಗ್ತಾ ಇರುತ್ತೆ. ಕೆಂಪು ಹಳದಿ ಹಸಿರು ಅಂದರೆ ಅದರ ವಿಷಯ ಏನಂದ್ರೆ, ಕೆಂಪು ಅಂದರೆ ಒಂದು ಪಾತ್ರ, ಹಳದಿ ಒಂದು ಪಾತ್ರ, ಹಸಿರು ಒಂದು ಪಾತ್ರ. ಈ ಮೂರು ಜನ ಆ ಕೆಂಪುಗೆ ಏನಂದ್ರೆ ಸ್ಟಾಪ್, ನಿಲ್ಲು, ಯೋಚಿಸು, ಮುಂದುವರಿ ಅಂತ ಇರುತ್ತಲ್ಲ, ಆ ಟೈಪ್ ಈ ಪಾತ್ರಗಳು ಮುಂದುವರಿತಾ ಇರುತ್ತೆ. ಈ ಮೂರು ಜನ, ಈ ಕಥೆಯಲ್ಲಿ ವಿಷಯ ಏನಂದ್ರೆ, ನಮ್ಮ ಡೆಲಿವರಿ ಬಾಯ್ಸ್ ತರ ಒಂದು ಮೂರು ಜನ ಇರ್ತಾರೆ. ಅವ್ರ ಜೀವನದಲ್ಲಿ ಏನೇನು ಎದುರಾಗುತ್ತೆ, ಅವ್ರು ಎದುರಿಸಬೇಕಾದ್ರೆ ಅದಕ್ಕೆ ಏನು ಉತ್ತರ ಸಿಗುತ್ತೆ, ಉತ್ತರ ಸಿಕ್ಕ ಮೇಲೆ ಅದನ್ನ ಇವ್ರು ಹೇಗೆ ಎದುರಿಸ್ತಾರೆ ಅನ್ನೋದೇ ಈ ಟೋಟಲ್ ಕತೆ. ಟೋಟಲಿ ನಿಮಗೆ ಕಮರ್ಷಿಯಲಿ, ಸಸ್ಪೆನ್ಸ್ ಆಗಿ, ಕಾಮಿಡಿಯಾಗಿ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಕೊನೆಗೊಂದು ಫೈನಲಿ ಒಂದು ಟ್ವಿಸ್ಟ್ ಅಂತ ಏನಿರಬೇಕೋ ಆ ತರ ಒಂದು ಟ್ರೈ ಮಾಡಿದೀವಿ. ಅದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಸಿನಿಮಾ ಬಗ್ಗೆ ಟೋಟಲಿ ಏನ್ ಹೇಳ್ಬೇಕಂದ್ರೆ, ಒಂದು ವೀಕೆಂಡ್ ಅಲ್ಲಿ ಒಂದು ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಖುಷಿಯಾಗಿ ಹೋಗ್ಬೇಕು ಅಂದ್ರೆ ಈ ಸಿನಿಮಾನ ನೋಡ್ಬೋದು ಅಂತ ನಾನು ಧೈರ್ಯ ಕೊಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇರಬೇಕು. ಈ ಚಿತ್ರನ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಫುಲ್ ಒಂದು 28 ಡೇಸ್ ಶೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅಲ್ಲೇ ಎಲ್ಲ ಕವರ್ ಮಾಡಿದ್ದೀವಿ. ನವೆಂಬರ್ 25 ಟೀಸರ್ ರಿಲೀಸ್ ಆಗಿದೆ. ಇವತ್ತು ಟ್ರೈಲರು, ಆಮೇಲೆ ಒಂದೆರಡು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಇನ್ನು ಹಂತವಾಗಿ ಎಲ್ಲ ಸಾಂಗ್ಗಳನ್ನು ಬಿಡುಗಡೆ ಮಾಡ್ಬಿಡ್ತೀವಿ. ಸನ್ ಬ್ರೈಟ್ ಅನ್ನೋ ಮ್ಯೂಸಿಕ್ ಚಾನಲ್ ಅಲ್ಲಿ ಇದು ಮಾಡಿದ್ದೀವಿ. ಟೋಟಲಿ ಡಿಸೆಂಬರ್ ರಿಲೀಸ್ ಮಾಡೋ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ಇರಬೇಕು. ಇದು ನನ್ನ ಮೊದಲ ಚಿತ್ರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಕುಮಾರ್ ನಾಯ್ಕ್ ಅಂತ. ನಾನು ಈ ಕೆಂಪು ಹಳದಿ ಹಸಿರು ಮೂವಿಯ ಪ್ರೊಡ್ಯೂಸರು. ಇದ್ರ ಮೊದಲು ನಾನು 2 ಮೂವಿ ಪ್ರೊಡ್ಯೂಸ್ ಮಾಡಿದ್ದೇನೆ. ನಾನು ಬೇಸ್ ಬಾಂಬೆಯಿಂದ. ನಾನು ಮರಾಠಿಯಲ್ಲಿ 2 ಮೂವಿ ಪ್ರೊಡ್ಯೂಸ್ ಮಾಡಿದ್ದೇನೆ. ಫಸ್ಟ್ ಟೈಮ್ ನನಗೆ ಮಣಿ ಅವರದ್ದು ಕನೆಕ್ಟ್ ಆಗಿ ನಾವು ಕನ್ನಡ ಪಿಕ್ಚರ್ ಅನ್ನು, ಮಂಜುನಾಥ್ ನಾಯ್ಕ್ ಅಂತ, ಸೊ ನಾವು ಕನೆಕ್ಟ್ ಆಗಿ ಈ ಮೂವಿಯನ್ನು ಮಾಡ್ತಾ ಇದ್ದೇವೆ ಕನ್ನಡದಲ್ಲಿ. ಫಸ್ಟ್ ಇನ್ನು ಜಾಸ್ತಿಯಾಗಿ ಕನ್ನಡದಲ್ಲಿ ಮಾಡ್ಬೇಕಂತ ಇದೆ. ಸೊ ಹಾಗೆಲ್ಲ ಇರೋದ್ರಿಂದ ಇದೊಂದು, ಈ ಮೂವಿಯಲ್ಲಿ ಒಂದು 4 ಸಾಂಗ್ ಇದೆ. BGM ತುಂಬಾ ಚೆನ್ನಾಗಿ ಬಂದಿದೆ. ಇದು ನಾವು ಜಾಸ್ತಿಯಾಗಿ ಸೌತ್ ಕೆನರಾದಲ್ಲಿ ಮಾಡಿದಂತ ಶೂಟ್. ಉಡುಪಿ, ಮ್ಯಾಂಗ್ಳೂರ್, ಕುಂದಾಪುರ ಸೈಡ್ ಅಲ್ಲಿ ನಾವು ಶೂಟ್ ಮಾಡಿದ್ದೇವೆ. ಕಡಿಮೆ ಬಜೆಟ್ ಮೂವಿ ಅಂತಾನೆ ಹೇಳ್ಬಹುದು. ಆದ್ರೆ ಅದನ್ನ ಹೇಗೆ ಚೆನ್ನಾಗಿ ಮಾಡಬಹುದು ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಆಗ್ಬೇಕು ಅನ್ನುವಂಥದ್ದು ನಮ್ದೊಂದು ಆಸೆ. ಕಮ್ ಬಜೆಟ್ ನಲ್ಲೂ ಚೆನ್ನಾಗಿ ಮೂವಿ ಬರ್ಬೋದು ಅನ್ನುವಂಥದ್ದಕ್ಕೆ ಅದಕ್ಕೆಲ್ಲ ಎಲ್ಲರೂ ಪ್ರೇಕ್ಷಕರ ಸಪೋರ್ಟ್ ಮೇನ್ ಆಗಿರುತ್ತೆ. ಆ ಸಪೋರ್ಟ್ ನಮ್ಗೆ ಬೇಕು. 4 ಚೆನ್ನಾದ ಸಾಂಗ್ ಗಳಿದೆ. ಸೊ ನಿಮ್ದೆಲ್ಲ ಸಪೋರ್ಟ್ ಇರ್ಲಿ ಈ ಮೂವಿಗೆ ಅಂತ ಹೇಳ್ಕೊಳ್ತಾ, ಬೇಸಿಕಲಿ ಇದು ಮಂಗಳೂರು, ಉಡುಪಿ ಅಂಡ್ ಕುಂದಾಪುರ ಸೈಡ್ ಅಲ್ಲಿ, ಆ ಸೈಡ್ ಅಲ್ಲೇ ಎಲ್ಲ ನಾವು ಶೂಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಹಲೋ, ಹಾಯ್, ಎಲ್ರಿಗೂ ನಮಸ್ತೆ. ನಾನು ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅಂತ, ತುಳು ಚಿತ್ರ ನಟ ಹಾಗೂ ಅದರ ಜೊತೆಯಲ್ಲಿ ತುಳು ರಂಗಭೂಮಿಯಲ್ಲಿ ತುಂಬಾ ವರ್ಷ ಇದ್ದವನು. 37 ಇಯರ್ಸ್ ಇಂದ ತುಳು ರಂಗಭೂಮಿಯಲ್ಲಿದ್ದೇನೆ. ಹಾಗಾಗಿ ಹಾಸ್ಯದ ಪಾತ್ರಗಳನ್ನೇ ತುಂಬಾ ಮಾಡಿ ಇವಾಗ್ಲೂ ಹಾಸ್ಯ ಪಾತ್ರಗಳನ್ನೇ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಬ್ಯಾಂಗ್ಳೂರಿಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ನೀವು ಕೇಳೋದಿಲ್ವಾ, ನಾನೇ ಹೇಳ್ತೀನಿ ಕೇಳಿ. ನಾನು ಇವತ್ತು ಬಂದಿರೋದು ಕೆಂಪು ಹಳದಿ ಹಸಿರು ಚಲನಚಿತ್ರದ ಇವತ್ತು ಟ್ರೈಲರ್ ಹಾಗೂ ಟೀಸರ್ ರಿಲೀಸ್ ಆಗ್ತಾ ಉಂಟು. ಹಾಗಾಗಿ ಅದರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿರುವಂತಹ ಪಾತ್ರವನ್ನ ನಾವು ಹೇಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೇವೆ. ಯಾಕೆಂತ ಹೇಳಿದ್ರೆ ಆ ಪಾತ್ರಕ್ಕೋಸ್ಕರ ನಾವು ತುಂಬಾ ಶ್ರಮ ಪಟ್ಟಿದ್ದೇವೆ. ಹಾಗಾಗಿ ನನಗೆ ಕೊಟ್ಟಿರುವಂತಹ ಪಾತ್ರ ತುಂಬಾ ಜನರು ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಈ ಚಿತ್ರವನ್ನ ಯಾರೂ ಕೂಡ ಮಿಸ್ ಮಾಡಲೇಬಾರದು. ಚಿತ್ರದ ಹೆಸರೇನಂತ ಹೇಳಿ ಕೇಳಿದ್ರ, ನಾನು ಹೇಳ್ತೀನಿ ಕೇಳಿ. ಕೆಂಪು ಹಳದಿ ಹಸಿರು. ಎಷ್ಟು ಕೆಂಪೆಷ್ಟು, ಹಳದೆಷ್ಟು, ಹಸಿರೆಷ್ಟು ಅಂತ ಕೇಳಬೇಡಿ. ಅದರಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಹೆಸರನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಮ್ಯಾಚ್ ಮಾಡುತ್ತೆ. ಕೋಪ ಇದ್ದವನಿಗೆ ಕೆಂಪು, ಹಸಿರಿದ್ದವನಿಗೆ ಬೇರೆ, ಹಾಗೂ ಹಳದಿ ಇದ್ದವನಿಗೆ ಬೇರೆ. ಹಳದಿ ಇದ್ದವನಿಗೆ ಜಾಯಿಂಡೀಸ್ ಇದೆ ಅಂತಲ್ಲ ಲೆಕ್ಕ, ಜಾಯಿಂಡೀಸ್ ಇಲ್ಲ, ಅದೇ ರೀತಿ ಹಳದಿ ಗುಣ ಇದೆ ಅವನ ಹತ್ರ. ಹಾಗಾಗಿ ಈ ಚಿತ್ರವನ್ನ ಯಾರು ಕೂಡ ಮಿಸ್ ಮಾಡದೆ ಈ ಚಿತ್ರ ನೋಡಿ ನಮಗೆ ಪ್ರೋತ್ಸಾಹ ಕೊಡಿ. ಹೇಗೆ ಎಲ್ರಿಗೂ ನೋಡೋದು ಮಾತ್ರ ಅಲ್ಲ, ಎಂಜಾಯ್ ಕೂಡ ಇದ್ರಲ್ಲಿ ಸಿಗತ್ತೆ. ಓಕೆ, ನನ್ನ ಕ್ಯಾರೆಕ್ಟರ್ ಡೆಲಿವರಿ ಬಾಯ್ ಅಂತ ಹೇಳಿದ್ರೆ ಈ ಡೆಲಿವರಿ ಅಲ್ಲ, ಇದ್ರಲ್ಲೊಂದು ಡೆಲಿವರಿ ಬರುತ್ತೆ, ಅದಲ್ಲ, ಈ ಡೆಲಿವರಿನೇ ಬೇರೆ. ನಾವು ಒಂದು ಶಾಪಲ್ಲಿ ಒಂದು ವಸ್ತುಗಳನ್ನ ಡೆಲಿವರಿ ಕೊಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಅಲ್ಲಿ ಆಗುವಂತ ಅವಾಂತರಗಳು ಅದನ್ನ ನಾನು ಇಲ್ಲಿ ಹೇಳೋದಿಲ್ಲ, ನೀವು ಆ ಚಿತ್ರ ನೋಡಿ ಮಾತ್ರ ತಿಳ್ಕೊಳ್ಬೇಕು. ಓಕೆ, ಕನ್ನಡ ಚಿತ್ರದಲ್ಲಿ ನಾನು ಮಾಡಿದ್ದೇನೆ. ಯಾಕೆಂತೇಳಿ ಗಣೇಶ್ ಅವ್ರ ಜೊತೆ ಮಾಡಿದ್ದೇನೆ, ನಮ್ಮ ಪ್ರೇಮ್ ಅವ್ರ ಜೊತೆ ಮಾಡಿದ್ದೇನೆ. ನೀವು ನೋಡಿರ್ಬೋದು, ಕೆಲವರು ನೋಡದೇನು ಇರ್ಬೋದು. ಯಾಕೆಂತ ಹೇಳಿದ್ರೆ ನಾವು ಮಂಗಳೂರಿನ ಕಲಾವಿದರು. ಹಾಗಾಗಿ ನಾವು ತುಂಬಾ ದಿವಸ ಇಲ್ಲಿ ಚಿತ್ರೀಕರಣದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರು ಕಷ್ಟ. ಯಾಕೆಂತ ಹೇಳಿದ್ರೆ ನಾನು ಇಷ್ಟು ವರ್ಷ ಕೂಡ 60 ವರ್ಷ ಕಳೀತು. ಇವಾಗ ಕೂಡ ರಂಗಭೂಮಿಯಲ್ಲೇ ಇದ್ದೇನೆ. ರಂಗಭೂಮಿಯನ್ನು ಬಿಟ್ಟು ನನಗೆ ಬೇರೆ ಕೆಲಸ ಅಷ್ಟು ಖುಷಿ ಅಂತ ಹೇಳಿಲ್ಲ ಏನೋ. ಹಾಗಾಗಿ ರಂಗಭೂಮಿಯನ್ನು ಬಿಟ್ಟು ಇಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಒಳ್ಳೊಳ್ಳೆ ಅವಕಾಶಗಳು ತುಂಬಾ ಬರ್ತಾ ಇದೆ. ಇವಾಗ್ಲೂ ಕೂಡ ನಾಳ್ದು ಒಳ್ಳೆ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅದು ಇವಾಗ ಹೇಳಲ್ಲ, ನಾಳ್ದು ಮುಹೂರ್ತ ನಡೆಯುತ್ತೆ ಬೆಂಗಳೂರಲ್ಲಿ, ಅವಾಗ ನಿಮ್ ಜೊತೆ ನಾನು ಮಾತಾಡ್ತೀನಿ. ಓಕೆ, ಲೈಫ್ ಇಸ್ ಜಿಂಗಾಲ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಹಾನ್ ಅಂತ. ಈ ಚಿತ್ರದ ನಾಯಕ ನಟ. ಚಿತ್ರದ ಹೆಸರು ಬಂದು ಕೆಂಪು ಹಳದಿ ಹಸಿರು ಅಂತ ಟೈಟಲ್. ಕೆಂಪು ಹಳದಿ ಹಸಿರು ಏನು ಅಂತ ಅಂದ್ರೆ, ಕೆಂಪು ಅಂತ ಅಂದ್ರೆ ಒಂದು ಕ್ಯಾರೆಕ್ಟರ್ ಇದೆ, ಅದಕ್ಕೊಂದು ಕ್ಯಾರೆಕ್ಟರ್ ಸಿಂಬಲೈಸ್ಡ್ ಆಗಿರುತ್ತೆ. ಹಳದಿ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಸಿಂಬಲೈಸ್ಡ್ ಆಗಿರುತ್ತೆ. ಹಸಿರು ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಸಿಂಬಲೈಸ್ಡ್ ಆಗಿರುತ್ತೆ. ಕೆಂಪು ಅಂತ ಅಂದ್ರೆ ಯೂಶುವಲ್ ಆಗಿ ಎಲ್ಲರೂ ಏನ್ ಅನ್ಕೋತಾರೆ, ಡೇಂಜರ್ ಅಂತ ಅನ್ಕೋತಾರೆ. ಅದೇ ತರ ಅದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್. ಅದು ಹಳದಿ ಅಂತ ತಕ್ಷಣ ನ್ಯೂಟ್ರಲ್ ಅಂತಾರೆ, ಅದನ್ನ ನಾವು ಕಾಮಿಡಿ ಅಂತ ಹೇಳಿ ಅನ್ಕೊಂಡಿದೀವಿ. ಸೊ ಹಸಿರು ಅನ್ನೋದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್, ಅದು ಹೀರೋ ಕ್ಯಾರೆಕ್ಟರ್ ಆಗಿರುತ್ತೆ. ಸಿನಿಮಾ ಕತೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದಕ್ಕೂ ಮುಂಚೆ ಬಂದಿರೋ ಕಥೆನೆ, ಆದ್ರೆ ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದೀವಿ. ಕಥೆಯಲ್ಲಿ ಇವಾಗ ಇರೋ ತರ ಹಲವಾರು ಪ್ರೀತಿ ಇರುತ್ತೆ, ಹಲವಾರು ರೀತಿಗಳಿರುತ್ತೆ, ಅದನ್ನ ಇದರಲ್ಲಿ ಬೇರೆ ತರ ತೋರಿಸಿದೀವಿ. ದಯವಿಟ್ಟು ಎಲ್ಲರೂ ಇದನ್ನ ನೋಡಿ ಹಾರೈಸಿ ಅಂತ ನಿಮ್ನೆಲ್ಲರನ್ನು ಕೇಳ್ಕೊತಾ ಇದ್ದೀವಿ. ಸೊ 4 ಸಾಂಗ್ ಇದೆ ಟೋಟಲ್ ಸಿನಿಮಾದಲ್ಲಿ. ಅದರಲ್ಲಿ 2 ಡ್ಯೂಯೆಟ್ ಸಾಂಗ್ ಬರುತ್ತೆ, ಒಂದು ಇಂಟ್ರಡಕ್ಷನ್ ಸಾಂಗ್ ಬರುತ್ತೆ, ಇನ್ನೊಂದು ಅದನ್ನು ಕ್ಯಾರೆಕ್ಟರೈಸೇಷನ್ ಮೇಲೆ ಅದು ಇನ್ನೊಂದು ತರ ಇಂಟ್ರಡಕ್ಷನ್ ಸಾಂಗೇ. ಅದನ್ನು 4 ವಿಭಿನ್ನವಾಗಿ ಶೂಟ್ ಮಾಡಿದ್ದಾರೆ. 4 ಲಿರಿಕ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಶೈಲಶ್ರೀ ಮುಲ್ಕಿ ಅಂತ, ಮೂಲತಃ ಮಂಗಳೂರವಳು. ಇದು ನನ್ನ ಒಂದು ತುಂಬಾ ಮನಸ್ಸಿಗೆ ಹತ್ತಿರವಾದಂತಹ ಕನ್ನಡ ಸಿನಿಮಾ. ಸನ್ರೈಸ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲ್ಮ್ಸ್ ಅವರ ಬ್ಯಾನರ್ ಅಲ್ಲಿ ಪ್ರೆಸೆಂಟ್ ಆಗ್ತಾ ಇದೆ. ಕೆಂಪು ಹಳದಿ ಹಸಿರು ಫಿಲ್ಮ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ನಾನು ಹೇಗಿದ್ದೀನೋ ಅದಕ್ಕಿಂತ ತುಂಬಾ ವಿಭಿನ್ನವಾದ ಕ್ಯಾರೆಕ್ಟರ್. ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ, ಯಾವುದೇ ಬಯಸ್ನೆಸ್ ಇಲ್ಲದೆ ಟ್ರಾಫಿಕ್ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡುವಂತಹ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ರೋಲ್ ನಂದು. ಹೀರೋ ಲೈಫ್ ಅಲ್ಲಿ ನಾನು ಒಂದು ಜಂಕ್ಷನ್ ಅಲ್ಲಿ ಬರ್ತೀನಿ, ಬಂದು ಏನಾಗುತ್ತೆ, ಅವ್ರು ನನ್ನನ್ನ ಹೇಗ್ ಫೇಸ್ ಮಾಡ್ತಾರೆ, ಮತ್ತೆ ಒಂದ್ ಚೆನ್ನಾಗಿರೋ ಡುವೆಟ್ ಸಾಂಗ್ ಬೇರೆ ಇದೆ ಹೀರೋ ಜೊತೆ. ವೆರಿ ವೆರಿ ಎಕ್ಸೈಟೆಡ್. ಮನಿ ಎ.ಜೆ. ಕಾರ್ತಿಕೇಯನ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರುವಂತಹ ಫಿಲ್ಮ್. ನಾನು ಅವ್ರ ಜೊತೆ ಬೇರೆ ಫಿಲ್ಮ್ಸ್ ಕೂಡ ಮಾಡಿದೀನಿ, ಆದ್ರೆ ದಿಸ್ ಫಿಲ್ಮ್ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸದ್ಯದಲ್ಲೇ ನಿಮ್ ಮುಂದೆ ಬರಕ್ಕಿದೆ, ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಅ ವೆರಿ ಲೈಟ್ ಹಾರ್ಟೆಡ್ ಫಿಲ್ಮ್, ತುಂಬಾ ನ್ಯಾಚುರಲ್ ಆಗಿ ಎಲ್ರಿಗೂ ಕನೆಕ್ಟ್ ಆಗುವಂತಹ ಫಿಲ್ಮ್. ಎಲ್ಲೂ ಬೋರ್ ಆಗದಾಗೆ, ಚಿಕ್ಕದಾಗಿ ಚೊಕ್ಕದಾಗಿ, ತುಂಬಾ ಪ್ರಿಸೈಸ್ ಆಗಿ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕೆಂಪು ಹಳದಿ ಹಸಿರು. ಸೊ ಇದು ನಾವು ಟೈಟಲ್ ಶೀರ್ಷಿಕೆ ಕೇಳಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಈ ಸಿಗ್ನಲ್, ಅಂದ್ರೆ ಯೋಚನೆ ಮಾಡಿ ಮುಂದೆ ಹೋಗಿ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಅಥವಾ ನಮ್ಮ ಹೆಣ್ಣು ಮಗಳ ಒಂದು ಸೌಭಾಗ್ಯದ ರೂಪ ಕೆಂಪು ಹಳದಿ ಹಸಿರು. ಕನ್ಫ್ಯೂಸಿಂಗ್ ಆಗಿದೆ ಮತ್ತೆ ಯುನಿಕ್ ಆಗಿದೆ. ಸೊ ಏನಿರಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಏನು ಅಂತ ಹೇಳ್ಬಿಟ್ಟು ಟ್ರೈಲರ್ ಮೂಲಕ ಉತ್ತರ ಸಿಗತ್ತಾ? ಕಾದ್ ನೋಡೋಣ. ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ತಡ ಮಾಡೋದ್ ಬೇಡ, ಈಗ ಆಲ್ರೆಡಿ ಲೇಟ್ ಆಗಿದೆ. ಫಸ್ಟ್ ಟ್ರೈಲರ್ ನೋಡ್ಕೊಂಡು ಬರೋಣ. ಸೊ ಪ್ಲೀಸ್ ಟ್ರೈಲರ್ ಲಾಂಚ್. ಮಣಿ ಎ.ಜೆ. ಕಾರ್ತಿಕೇಯನ್. ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ. ನಾನು ಆಲ್ರೆಡಿ ತುಳುವಲ್ಲಿ 2023 ಒಂದು ಮೂವಿ ಮಾಡಿದ್ದೆ, ಅದು 50 ಡೇಸ್ ರನ್ನಿಂಗ್ ಆಗಿ ಸಕ್ಸಸ್ಫುಲ್ ಆಗಿತ್ತು. ನಮ್ಮ ಕೆಂಪು ಹಳದಿ ಹಸಿರು ಚಿತ್ರನ ಸನ್ರೈಸ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲ್ಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ 2 ಸಂಸ್ಥೆ ಕೊಲಾಬರೇಷನ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪ್ರೊಡ್ಯೂಸರ್ ಸರ್ ಪ್ರಸಾದ್ ನಾಯಕ್ ಸರ್, ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ, ಡಿಒಪಿ ಮಂಜುನಾಥ್ ನಾಯಕ್ ಸರ್, ಮತ್ತೆ ಎಡಿಟರ್ ಸತೀಶ್ ಇರ್ಲಾ, ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ, ಮೇಕಪ್ ಧನಂಜಯ ಅಂತ. ಟೋಟಲ್ ಟೀಮ್, ಡೈರೆಕ್ಷನ್ ಟೀಮ್ ಬಂದು ಸಂದೀಪ್ ಬೆದ್ರಾ, ಮಹೇಶ್ ರಾಜ್, ಕರ್ಣಕರ್ ಉಡುಪಿ ಅಂತ. ಕಲಾವಿದರು ನಮ್ಮ ಶ್ರೀಹನ್ ಸರ್ ನಾಯಕ ನಟ, ದಿವ್ಯಾ ಸುರೇಶ್ ನಾಯಕಿಯಾಗಿ ಮಾಡಿದ್ದಾರೆ. ನಮ್ಮ ತುಳುನಾಡ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಸರ್, ಶ್ರೀಜನ್ ಅಂತ, ಅವ್ರು ಬರ್ಬೇಕಿದ್ದು ಬರಕಾಗಿಲ್ಲ, ಮೀನಾಕ್ಷಿ ಆರ್ತಿ, ಚಿಂದೋಡಿ ವಿಜಯ್ ಕುಮಾರ್, ಇಷ್ಟು ಜನ ಎಲ್ಲ ಮಾಡಿದ್ದಾರೆ. ನವೆಂಬರ್ 25 ನಮ್ದು ಟೀಸರ್ ರಿಲೀಸ್ ಮಾಡಿದ್ವಿ. ಇವತ್ತು ನಮ್ದು ಟ್ರೈಲರ್ ಆಮೇಲೆ ಆಡಿಯೋ ಬಂದು ಇವತ್ತು ಸಂಜೆ ರಿಲೀಸ್ ಮಾಡೋ ಪ್ಲಾನ್ ಇದೆ ನಮ್ದು. ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಬರೋ ಪ್ಲಾನ್ ಇದೆ ಸರ್. ಈ ಟೋಟಲ್ ನಾವು ರಿಲೀಸ್ ಮಾಡೋ ಪ್ಲಾನ್ ಇದೆ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಇದು ನನ್ನ ಮೊದಲ ಚಿತ್ರ. ಇದು ಕೆಂಪು ಹಳದಿ ಹಸಿರು ಅಂದ್ರೆ ನಮ್ಮ ಇದ್ರಲ್ಲಿ ಪಾತ್ರಗಳಿದೆ. ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ, ಒಂದು ಕೆಂಪು ಅಂದಾಗ ಆ ಪಾತ್ರ ಈ ತರ ಮಾಡುತ್ತೆ, ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ಅನ್ನೋ ತರ 3 ಜನರದ್ದು ಒಂದು ಪಾತ್ರ ಇದೆ. ಆ 3 ಜನ ಪಾತ್ರ ಸನ್ನಿವೇಶನ ಎದುರಿಸಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ, ಆ ಆನ್ಸರ್ ನ ಇವ್ರು 3 ಜನ ಹೇಗೆ ಇದ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿ ಆಗಿ ಹೋಗುತ್ತೆ ಸರ್ ಟೋಟಲ್ ಮೂವಿನು. ಪ್ರೀತಿ ಅಂದ್ರೆ ಎಷ್ಟೋ ಪ್ರೀತಿಗಳಿದೆ, ಇದರಲ್ಲಿ ಯಾವ ತರ ಡಿಫ್ರೆಂಟ್ ಆಗಿ ತೋರ್ಸಕ್ಕಾಗುತ್ತೋ ಅದನ್ನ ಟ್ರೈ ಮಾಡಿದ್ವಿ, ಪ್ರಯತ್ನ ಪಟ್ಟಿದ್ವಿ. ಅವರು ವಿಕಾಸ್ ವಿಶ್ವಕರ್ಮ ಅಂತ ಮುಂಬೈಯಲ್ಲಿ ಇವರು ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಪ್ರೇಮ್ ಭರತ್ ಅಂತ. ಶೂಟಿಂಗ್ ಬಂದು ಮಂಗಳೂರು, ಉಡುಪಿ ಎಲ್ಲ ಒಂದು 28 ಡೇಸ್ ಮಾಡಿದ್ದೀವಿ. ಸಾಂಗ್ 4 ಸಾಂಗ್ ಇದೆ, 2 ಡುಯೆಟ್ ಇದೆ, ಒಂದು ಇಂಟ್ರೋ ಸಾಂಗ್ ಇದೆ, ಒಂದು ರಿಚ್ ಪಬ್ ಪಾರ್ಟಿ ಸಾಂಗ್ ತರ ಇದೆ. ಅಂದ್ರೆ ಕಮರ್ಷಿಯಲ್ ಅಲ್ಲ, ಹೀರೋ ನೀವು ಹೇಳಿದ್ರಲ್ಲ ಆ ಥರ ರಿಚ್ ಟೈಪಲ್ಲಿ ಇದ್ದಾಗ ಯಾವ ಥರ ಇರ್ತಾರೆ ಅನ್ನೋ ಥರ. ನಾನು ಒಂದು ಸಾಂಗ್ ಇಂಟ್ರಡಕ್ಷನ್ಸ್ ಆಗಿ ಇವಾಗ ನ್ಯೂ ಕ್ರೇಜಿನ್ ಅಂತ ಬಂತಲ್ಲ, ಅದೊಂದು ಸಾಂಗ್ ಬರ್ತಿದೆ ಲಿರಿಕ್ಸು. ಇನ್ನೊಂದು ಲಿರಿಕ್ಸ್ ಬಂದು ಕಿಶೋರ್ ಮೂಡ್ಬಿದ್ರೆ, ಇನ್ನು 3 ಹಾಡುಗು ಕಿಶೋರ್ ಮೂಡ್ಬಿದ್ರೆ ಬರ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸ್ಟೇಜಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂತ ಒಂದು ಮೂವಿ ಮಾಡಿದ್ದೇವೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಮಣಿ ಸರ್ ಮಾತಾಡಿದ್ದಾರೆ. ಜಸ್ಟ್ ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ, ನಮ್ಮನ್ನು ಬೆಳೆಸಿ, ಚಿಕ್ಕ ಪ್ರೊಡ್ಯೂಸರ್ ಅನ್ನು ಬೆಳೆಸಿ ಅನ್ನುವಂಥದ್ದು ನಮ್ದೊಂದು ಆಸೆ, ಎಲ್ಲರಿಂದ ಒಂದು ರಿಕ್ವೆಸ್ಟ್. 3ನೇ ಸಿನಿಮಾ ನಮ್ದು.
2 ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ. ಇದು 3ನೇ ಸಿನಿಮಾ. ಕನ್ನಡ ಮೊದಲನೇ ಸಿನಿಮಾ. ನಾವು ಕನ್ನಡದವರು, ಸೊ ಮುಂದೆ ಮಾಡೋದು ಕನ್ನಡದಲ್ಲೇ. ಆದ್ರೆ ಬಾಂಬೆ ಇರೋದ್ರಿಂದ ಅದು ಏನೋ ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ಏನೋ ಬೇಸಿಕ್ ನಾಲೆಜ್ ಇರ್ಬೇಕಲ್ವಾ, ಆದ್ರಿಂದ ಅದನ್ನ ಸ್ಟಾರ್ಟ್ ಮಾಡಿ ಮತ್ತೆ ಮಾಡೋದೆಲ್ಲ ಇನ್ ಕನ್ನಡದಲ್ಲೇ ಮಾಡ್ಬೇಕಂತ ಇದೆ. ನಮ್ದು ರೆಸ್ಟೋರೆಂಟ್ ಇಂಡಸ್ಟ್ರಿ, ಮ್ಯೂಸಿಕ್ ಇದೆ, ಸನ್ಬ್ರೈಟ್ ಮ್ಯೂಸಿಕ್ ಅಂತ, ಅದು ನಮ್ದೇನೆ. ಹೋಟೆಲ್ ಇಂಡಸ್ಟ್ರಿ ಅವ್ರು ನಾವು ಬಾಂಬೆಯಲ್ಲಿ. ಹೌದು. ಥ್ಯಾಂಕ್ ಯು ಸರ್. ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ತಲೆಬಾಗ್ತಾ ಇದ್ದೇನೆ. ಯಾವ ಒಂದು ಚಿತ್ರ ಆಗ್ಬೇಕು ಅಂತಾದ್ರೂ ಪ್ರೊಡ್ಯೂಸರ್ ಅಗತ್ಯ. ಹಾಗಾಗಿ ಪ್ರೊಡ್ಯೂಸರ್ ಅವರಿಗೂ ತಲೆಬಾಗುತ್ತಾ ಅದರ ಜೊತೆಯಲ್ಲಿ ಕೋ ಪ್ರೊಡ್ಯೂಸರ್ಸ್ ಗಳಿದ್ದಾರೆ, ಅವರಿಗೂ ಕೂಡ ತಲೆಬಾಗ್ತಾ ಇದ್ದೇನೆ. ಈ ಚಿತ್ರ ತುಂಬಾ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮಣಿ ಕಾರ್ತಿಕೇಯನ್ ರವರಿಗೆ ತುಂಬಾ ಒಂದು ಚಾಲೆಂಜ್ ಆಗಿತ್ತು ಈ ಚಿತ್ರವನ್ನ ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಅಂತ. ಅದಕ್ಕೆ ತಕ್ಕ ಸೆಟ್ಟಲ್ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ದುಡಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ನಾವು ಮಂಗಳೂರಿನ ಕಲಾವಿದರಾಗಿರ್ಬಹುದು, ಆದ್ರೂ ಅವರ ಜೊತೆಯಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟು ಚಿತ್ರದುದ್ದಕ್ಕೂ ನಮ್ಮ ಪಾತ್ರ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ, ನಮ್ಮನ್ನ ದುಡಿಸಿದ್ದಾರೆ. ನನ್ನ ಪಾತ್ರದ ಬಗ್ಗೆ ಹೇಳುವುದು ಅಂತಾದ್ರೆ, ಹೀರೋ ಜೊತೆ ನಾನು ಯಾವಾಗ್ಲೂ ಇರ್ತೇನೆ. ಆ ಪಾತ್ರ ಅವ್ರು ಹೇಗೆ ಹೇಳಿದ್ರು, ಡೆಲಿವರಿ ಬಾಯ್, ನಾನು ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ. ಹಾಗಾಗಿ ನಮ್ಮ ಇವ್ರು ಏನು ರ್ಯಾಶ್ ಆಗ್ತಾರೆ, ನಮ್ದಲ್ಲಿ ಕಾಮಿಡಿ ಬರುತ್ತೆ. ಹಾಗಾಗಿ ಎಲ್ರಿಗೂ ಬೇಕಾದ್ದು ಎಷ್ಟು ಸೀರಿಯಸ್ನೆಸ್ ಬೇಕೋ ಅಷ್ಟೇ ಹಾಸ್ಯ ಕೂಡ ಬೇಕೇ ಬೇಕು. ಇಲ್ಲ ಅಂತಾದ್ರೆ ಚಿತ್ರ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಚಿತ್ರದಲ್ಲಿ ನನಗೆ ಒಳ್ಳೆ ಪಾತ್ರವನ್ನ ಕೊಟ್ಟು ನನ್ನನ್ನ ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಪ್ರತಿಯೊಬ್ಬರ ಸಪೋರ್ಟ್ ಇದ್ರೆ ಮಾತ್ರ ಚಿತ್ರ ಒಳ್ಳೆ ರೀತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ಈ ಚಿತ್ರಕ್ಕೆ ಪ್ರತಿಯೊಬ್ರು ನೋಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೆಸರು ಶ್ರೀಹಾನ್ ಅಂತ. ಈ ಚಿತ್ರದಲ್ಲಿ ನಾಯಕ ಆಗಿ ಪಾತ್ರ ಅಭಿನಯಿಸಿದ್ದೇನೆ. ಈ ಚಿತ್ರದಲ್ಲಿ ವಿಶೇಷತೆ ಅಂತ ಏನೂ ಇಲ್ಲ. ಒಂದು ಸರಳವಾದ ಕತೆ, ಅದನ್ನ ತುಂಬಾ ಸುಂದರವಾಗಿ ತೋರಿಸಿರೋದು ನಮ್ಮ ಡೈರೆಕ್ಟರ್. ಅವರು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಕಳಿಸಿ ಈ ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಕಾರಣ ಆಗಿರುವಂತದ್ದು ಪ್ರೊಡ್ಯೂಸರ್ಸ್ ಆದ ಪ್ರಸಾದ್ ಕುಮಾರ್ ನಾಯಕ್ ಅವರು ಹಾಗೂ ಪ್ರಸಾದ್ ಎರ್ಲಾ ಅವರು. ಸೊ ಇದನ್ನ ನಿಮ್ ಮುಂದೆ ತರಲಿಕ್ಕೆ ಎಡಿಟ್ ಮಾಡಿ ಅದನ್ನ ಏನಿದೆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಟ್ಟಿರೋದು ನಮ್ಮ ಸತೀಶ್ ಎರ್ಲಾ ಅವರು. ಒಬ್ಬ ಡೆಲಿವರಿ ಬಾಯ್ ಅಂತ ಅಲ್ಲ, ಡೆಲಿವರಿ ಬಾಯ್ ಆಗೋದಕ್ಕೆ ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ. ಅದರಿಂದಾಗಿ ಡೆಲಿವರಿ ಬಾಯ್ ಆಗಿರ್ತಾನೆ. ಕಂಪ್ಲೀಟ್ ಅವನು ಡೆಲಿವರಿ ಬಾಯ್ ಆಗಿರೋದು ಏನಕ್ಕೆ ಅನ್ನೋದೇ ಕಂಪ್ಲೀಟ್ ಕತೆ. ಅವನ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಇಂದ ಅವನು ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿರ್ತಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ, ಮೊದಲು ತುಂಬಾ ರಿಚ್ ಆಗಿರ್ತಾನೆ. ಬಟ್ ಅವನು ಡೆಲಿವರಿ ಬಾಯ್ ಆಗಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನೇ ಕತೆ ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗುತ್ತೆ. ಅದರಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಕಾಮಿಡಿ ಅಂತ ಬಂದ್ರು ಅಂದ್ರೆ ನಮ್ಮ ಅರವಿಂದ್ ಸರ್ ಅವರೇ. ಸಿನಿಮಾದಲ್ಲಿ ಅಂತಾನೆ ಅಲ್ಲ, ಸೆಟ್ ಅಲ್ಲಿ ಕೂಡ ಅಷ್ಟೇ, ಎಲ್ಲೂ ನಮ್ನ ಒಂದು ಸೆಕೆಂಡ್ ಬೇಜಾರಾಗಕ್ಕೆ ಬಿಟ್ಟಿರ್ಲಿಲ್ಲ ಅವರು. ಯಾರೇ ಎಲ್ಲೇ ಸುಪ್ನ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಬಿಡ್ತಿರ್ಲಿಲ್ಲ. ಹೋಗಿ ಕರ್ಕೊಂಬಂದು ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಇಡೀ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಶೂಟ್ ಅಂತ ಏನಿತ್ತು, ನಾವು ಅದನ್ನ ಶೂಟ್ ಅಂತ ಏನ್ ಮಾಡಿಲ್ಲ. ಕಂಪ್ಲೀಟ್ ಕ್ರೆಡಿಟ್ ಅಲ್ಲಿ ಪಿಕ್ನಿಕ್ ತರ ಇತ್ತು ಅಂದ್ರೆ ಅದಕ್ಕೆ ಕಾರಣನೇ ಅರವಿಂದ್ ಸರ್. ಶೈಲಶ್ರೀ ಅವರು ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದಾರೆ. ಅದು ಬಿಟ್ಟು ದಿವ್ಯಾ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ. ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಒಬ್ಬ ಹುಡುಗ ರಿಚ್ ಆಗಿದ್ದವನು, ಒಬ್ಬ ಡೆಲಿವರಿ ಬಾಯ್ ಆದ್ಮೇಲೆ ಏನಾಗುತ್ತೆ ಅನ್ನೋದೇ ಕತೆ. ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್, ಒಂದು ಸಣ್ಣ ಪ್ರಯತ್ನ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶೈಲಶ್ರೀ ಮುಲ್ಕಿ. ನಮ್ಮ ಈ ಫಿಲ್ಮ್ ಅಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದೇನೆ. ಟ್ರಾಫಿಕ್ ಇನ್ಸ್ಪೆಕ್ಟರ್ನ ರೋಲ್, ಧನ್ಯ ಅನ್ನುವಂತಹ ಪಾತ್ರ. ಇದಕ್ಕೆಲ್ಲ ಕಾರಣ ಅರವಿಂದ್ ಬೋಲಾರ್ ಸರ್ ಹೇಳಿದಾಗೆ, ಇನಿಷಿಯಲಿ ಮಣಿ ಎಜೆ ಕಾರ್ತಿಕೇಯನ್ ಸರ್ ಅವರು. ಹಿ ಈಸ್ ಒನ್ ಆಫ್ ದೋಸ್ ಡೈರೆಕ್ಟರ್ಸ್ ಹೂ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬಾ ಪ್ರೊಫೆಷನಲಿಸಮ್ ಅನ್ನುವಂಥದ್ದು ಏನಿದೆಯಾ, ಹಿ ಈಸ್ ಟಾಪ್ ನಾಚ್. ಅಷ್ಟು ಪ್ರೊಫೆಷನಲ್, ವೆರಿ ಫ್ರೆಂಡ್ಲಿ ಅಟ್ ದ ಸೇಮ್ ಟೈಮ್. ಆ ಒಂದು ಲೈನ್ ಅನ್ನ ಅವ್ರು ಬಾರಿ ಒಳ್ಳೆ ರೀತಿಯಲ್ಲಿ ಬರೀತಾರೆ. ಅಂದ್ರೆ ಬೀಯಿಂಗ್ ಫ್ರೆಂಡ್ಲಿ as well as being professional. ತುಂಬಾನೇ ಒಳ್ಳೆ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡಕ್ಕೆ. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನಮ್ ಹೀರೋ ಸರ್ ಬಗ್ಗೆ ಹೇಳಲೇಬೇಕು. ನಾನು ಅವರ ಒಂದು ಪಾಸ್ಟ್ ಲೈಫ್ ಅಲ್ಲಿ ಬರುವಂತ ಹುಡುಗಿ, ಜಾಸ್ತಿ ಹೇಳಕ್ ಆಗೋದಿಲ್ಲ. ಆದ್ರೂ ನಮ್ಗೆ ಒಂದು ಸಾಂಗ್ ಇದೆ ಅಂಡ್ ದಟ್ ಇಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್. ಸರ್ ಜೊತೆ ವರ್ಕಿಂಗ್ ವಾಸ್ ಈಕ್ವಲಿ ಗುಡ್. ತುಂಬಾ ಒಳ್ಳೆ ರೀತಿಯಲ್ಲಿ ಏನೇ ಒಂದು ಪಾತ್ರ ಕೆಮಿಸ್ಟ್ರಿ ಏನ್ ಬೇಕು, ಯಾವುದೇ ಒಂದು ರೀತಿಯ ಸಿನಿಮಾಟೋಗ್ರಫಿ ಇರ್ಲಿ, ಹಿ ವಾಸ್ ವೆರಿ ವೆರಿ ಅಡ್ಜಸ್ಟಿಂಗ್ ಅಂಡ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿಯ ದಿನ ಇವತ್ತು. ನಮ್ಮ ಫಿಲ್ಮ್ ರಿಲೀಸ್ ಬಂದ್ ನಿಂತಿದೆ, ಅದಕ್ಕೆ ಕಾರಣ ಆದಂತಹ ಪ್ರೊಡ್ಯೂಸರ್ಸ್. ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಸರ್. ಪ್ರಸಾದ್ ಸ್ಕ್ವೇರ್ ಆಕ್ಚುಲಿ. ಸೊ ಒಬ್ರಲ್ಲ ಇಬ್ರು ಪ್ರಸಾದ್ ಸರ್. ಬಾಂಡ್ ಇಸ್ ಸ್ಟ್ರಾಂಗರ್, ಫೀಲಿಂಗ್ ಸೋ ಗುಡ್. ಮಂಜು ಸರ್ ಬಗ್ಗೆ ಹೇಳಲೇಬೇಕು, ಸಿನಿಮಾಟೋಗ್ರಾಫರ್. ಓವರ್ ಆಲ್ ವಂಡರ್ಫುಲ್ ಟೀಮ್. ಅರವಿಂದ್ ಬೋಲಾರ್ ಸರ್ ಜೊತೆ ಆಬ್ವಿಯಸ್ಲಿ ನಾವು ಮಂಗಳೂರವರು, ಆದ್ರೆ ಅವ್ರ ಜೊತೆ ವರ್ಕ್ ಮಾಡಕ್ಕೆ ನನ್ಗೆ ಸಿಗ್ಲಿಲ್ಲ. ಬಿಕಾಸ್ ಆಬ್ವಿಯಸ್ಲಿ ನನ್ನ ಪಾತ್ರ ಮತ್ತೆ ಅವ್ರಿಗೂ ಯಾವ ಕನೆಕ್ಷನ್ ಇಲ್ಲ. ಅವರು ಒಂದು
ಒಳ್ಳೆಯ ಆ ಪಾತ್ರಕ್ಕೆ ಜೀವ ತುಂಬಿ ಆಬ್ವಿಯಸ್ಲಿ ಈಸ್ ಅ ಗ್ರೇಟ್ ಆಕ್ಟರ್. ಅವ್ರ ಬಗ್ಗೆ ಮಾತಾಡೋದೇನಿಲ್ಲ. ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರೂ ಬಂದು ಇವತ್ತು ನಿಮ್ ಟೈಮ್ ಕೊಟ್ಟು ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಇರಬಹುದು ಅಥವಾ ಪ್ರೆಸ್ ಮೀಟ್ ಇರಬಹುದು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವಂಡರ್ಫುಲ್ ರೆಸ್ಟ್ ಆಫ್ ದ ಡೇ. ನಿಮ್ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ದು ಮೊದಲನೇ ಚಿತ್ರ, ಹೊಸ ತಂಡ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್, ನಮ್ಮ ಸಿನಿಮಾಟೋಗ್ರಾಫರ್. ಅವರೇ ಪಿಲ್ಲರ್ ಇದಕ್ಕೆ ನಮಗೆಲ್ಲ. ಸೊ ಅವರಿಂದಾನೇ ಈ ಪ್ರಾಜೆಕ್ಟ್ ಸಾಧ್ಯ ಆಯಿತು. ನೀವು ಕಮರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ಮುಂದಕ್ಕೆ ಕಲಿಸಬೇಕು ಅನ್ನೋದು. ಕೆಂಪು ಹಳದಿ ಹಸಿರು ಹೆಸರು ಕೇಳಿದ ತಕ್ಷಣ ನನ್ಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಡೆಫಿನೆಟ್ ಆಗಿದೆ ಕೇಳಿದ ತಕ್ಷಣ. ಅಂಡ್ ಅಟ್ ಎ ಸೇಮ್ ಟೈಮ್ ಹಸ್ಬೆಂಡ್ ನಾಯಕ ನಟನಾಗಿ ಇದು ಮೊದಲನೇ ಚಿತ್ರ ಅವ್ರದ್ದು ಬರ್ತಾ ಇದೆ. ಹಾಗಾಗಿ ತುಂಬಾ ಖುಷಿ ಇದೆ. ಇಡೀ ತಂಡಕ್ಕೆ ನಾನು ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಂಗ್ಸ್ ಸಹ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ ಟೀಸರ್ ಸಹ ನೋಡಿದೀನಿ, ಚೆನ್ನಾಗಿ ಬಂದಿದೆ. ಮೂವಿನೂ ಸಹ ಎಲ್ಲರೂ ನೋಡಿ ಅವ್ರಿಗೆ ಹರಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಡೀ ಟೀಮ್ಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣ್ಲಿ ಅಂತ ಹೇಳಿ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಿ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್.